ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದ ಪ್ರತಿಷ್ಠಿತ ತ್ಯಾವರೆಕೊಪ್ಪ ಹುಲಿ ಮತ್ತು ಸಿಂಹಧಾಮ ಈಗ ಹೈಟೆಕ್ ಸ್ಪರ್ಶವನ್ನ ಪಡೆದುಕೊಂಡಿದೆ. 600 ಎಕರೆ ವಿಶಾಲವಾದ ಕಾಡಿನ ಸಂಪತ್ತಿನಲ್ಲಿಯೇ ಸಫಾರಿ ಭದ್ರತೆಯ ಬೇಲಿಯೊಂದಿಗೆ ಎದ್ದು ನಿಂತಿದೆ. ಸಫಾರಿಗೆ ಅಪರೂಪದ ಪ್ರಾಣಿ ಪಕ್ಷಿಗಳ ಆಗಮನವಾಗಿದೆ. ಅದರಲ್ಲೂ ವಿಶೇಷವಾಗಿ ಬಿಳಿ ಹುಲಿ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಹೊಸ ರೂಪ ಪಡೆದಿರುವ ಶಿವಮೊಗ್ಗದ ತ್ಯಾವರೆಕೊಪ್ಪ ಹುಲಿ ಸಿಂಹಧಾಮದ ಕುರಿತು ಇಲ್ಲಿದೆ ವಿಶೇಷ ವರದಿ. ರಾಜ್ಯದ ಪ್ರತಿಷ್ಠಿತ ತ್ಯಾವರೆಕೊಪ್ಪ ಹುಲಿ ಮತ್ತು ಸಿಂಹಧಾಮ ದೇಶವೇ ಬೆರಗಾಗುವಂತೆ ಅಭಿವೃದ್ಧಿಯಾಗುವತ್ತ ಸಾಗಿದೆ. ಹುಲಿ ಸಿಂಹಧಾಮದಲ್ಲಿ ಆಗಬೇಕಾಗಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಸಂಸದ ಬಿವೈ ರಾಘವೇಂದ್ರ ಉತ್ಸುಕತೆ ತೋರಿದ್ದಾರೆ. ಮೃಗಾಲಯದ ಇಡಿ ಅಮರಕ್ಷರ್ ಡಿಸಿಎಫ್ ಸಫಾರಿಯನ್ನ ಅದ್ಭುತ ಪ್ರವಾಸಿ ತಾಣವನ್ನಾಗಿಸುವ ನಿಟ್ಟಿನಲ್ಲಿ ಟೊಂಕ ಕಟ್ಟಿ ನಿಂತಿದ್ದಾರೆ. ಸಫಾರಿಯಲ್ಲಿ ಎಲ್ಲಾ ಸೌಕರ್ಯಗಳಿದ್ದು ಅಲ್ಲಿ ವನ್ಯ ಪ್ರಾಣಿಗಳೇ ಇಲ್ಲದಂತಾದ್ರೆ ಯಾವುದೇ ಪ್ರಯೋಜನ ಆಗೋದಿಲ್ಲ. ಯಾಕಂದ್ರೆ 2019-20 ಆಸುಪಾಸಿನಲ್ಲಿ ಸಿಂಹಧಾಮದಲ್ಲಿ 3 ಹುಲಿಗಳಾದ ವಾಲಿ, ಭರತ, ರಾಮ ಸರಣಿ ರೂಪದಲ್ಲಿ ಸಾವನ್ನಪ್ಪಿದ್ವು. ಇದು ಸಫಾರಿಗೂ ಕಪ್ಪು ಚುಕ್ಕೆಯಾಗಿತ್ತು. ಡಿಸಿಎಫ್ ಮುಕುಂದ್ ಚಂದ್ ಹುಲಿ ಸಿಂಹಧಾಮಕ್ಕೆ ಹೈಟೆಕ್ ಸ್ಪರ್ಶ ನೀಡುವಲ್ಲಿ ಶ್ರಮ ಹಾಕಿದವರಲ್ಲಿ ಪ್ರಮುಖರು. ಈ ಹಿಂದೆ ಸಿಸಿಎಫ್ ಆಗಿದ್ದ ಸ್ಮಿತಾ ಬಿಜ್ಜೂರುರವರು ತ್ಯಾವರೆಕೊಪ್ಪ ಸಿಂಹಧಾಮದ ಅಭಿವೃದ್ಧಿಗೆ ಅಡಿಗಲ್ಲು ಹಾಕಿದ್ರು. ನಂತರ ಬಂದ ಅಧಿಕಾರಿಗಳು ಅಭಿವೃದ್ಧಿಯ ವೇಗಕ್ಕೆ ಚುರುಕು ಮುಟ್ಟಿಸಿದ್ರು. ಅದರ ಪರಿಣಾಮವಾಗಿ 3D ಎಫೆಕ್ಟ್ನಲ್ಲಿ ತ್ಯಾವರೆಕೊಪ್ಪ ಹುಲಿ ಸಿಂಹಧಾಮ ಹೊಸ ವಿನ್ಯಾಸದಲ್ಲಿ ಮೂಡಿದೆ. ಆನಿಮಲ್ ಎಕ್ಸ್ಚೇಂಜ್ ಯೋಜನೆಯಡಿ ವನ್ಯ ಪ್ರಾಣಿಗಳನ್ನ ವಿನಿಮಯ ಮಾಡಿಕೊಳ್ಳಲಾಗಿದೆ. 1500 ಕಿಲೋಮೀಟರ್ ದೂರದಿಂದ ಬಿಳಿ ಹುಲಿಯನ್ನ ತರಲಾಗಿದೆ. ನಮ್ಮಲ್ಲಿ ಇವಾಗ ಫುಟ್ಫಾಲ್ ಜಾಸ್ತಿ ಆಗ್ತಾ ಇದೆ. ಸೊ ಕಾರಣ ಏನು ಅಂತ ಅಂದರೆ ನಮ್ಮಲ್ಲಿ ಅನಿಮಲ್ಸ್ ಒಂದೂವರೆ ವರ್ಷದಿಂದ ಸುಮಾರು ಅನಿಮಲ್ಸ್ ನಮ್ಮ ಝೂಗೆ ಹೊಸದಾಗಿ ಆ್ಯಡ್ ಆಗಿದೆ. ಸೊ ರೀಸೆಂಟಾಗಿ ನಮ್ಮಲ್ಲಿ ವೈಟ್ ಟೈಗರ್ ಆ್ಯಡ್ ಆಗಿದೆ. ಅದ್ರ ಜೊತೆ ಇನ್ನೂ 3 ರಾಯಲ್ ಬೆಂಗಾಲ್ ಟೈಗರ್ ಆ್ಯಡ್ ಆಗಿದೆ. ಸೊ ಇದು ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಡಿಯಲ್ಲಿ ಅನಿಮಲ್ಸ್ನ ನಾವು ಶಿವಮೊಗ್ಗ ಝೂಗೆ ತೊಗೊಂಬಂದಿದ್ದೀವಿ. ಆಮೇಲೆ 2 ಹೊಸ ಯಂಗ್ ಲಯನ್ಸ್ನೂ ಆ್ಯಡ್ ಆಗಿದೆ. ಸೊ ಲಾಸ್ಟ್ ಇಯರ್ ಅಕ್ಟೋಬರಲ್ಲಿ ನಾವು ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇಂಡೋ ಝೂ ಮತ್ತು ಔರಂಗಾಬಾದ್ ಝೂ ಜೊತೆ ನಡೆಸಿದ್ವಿ. ಸೊ ಅದರಿಂದ ಈ ಅನಿಮಲ್ಸ್ ಎಲ್ಲ ಸಿಕ್ಕಿದೆ. ಸೊ ವೈಟ್ ಟೈಗರ್ ತುಂಬ ಫೇಮಸ್ ಆಗಿದೆ ನಮ್ಮ ಝೂ ಅಲ್ಲಿ. ಅವನ ಹೆಸರು ವಿಕ್ರಮ್ ಅಂತ. ಅವನಿಗೆ ಸುಮಾರು ಒಂದು 3 ವರ್ಷ ವಯಸ್ಸಿದೆ. ಸೊ ಅವನ ಜೊತೆ ಇವಾಗ ನಾವು ಶ್ರಾವಣಿ ಅಂತ ಒಂದು ಹೆಣ್ಣು ಹುಲಿನ ಕ್ಲಬ್ ಮಾಡಿದ್ದೀವಿ. ಸೊ ಸುಮಾರು ಜನ ಇಷ್ಟಪಡ್ತಾ ಇದ್ದಾರೆ. ಈ ಜೋಡಿನ ನೋಡೋಕ್ಕೋಸ್ಕರ ಅಂತಲೇ ಸುಮಾರು ಜನ ಬರ್ತಾ ಇದ್ದಾರೆ. ಮನುಷ್ಯ ಮತ್ತು ಕಾಡು ಪ್ರಾಣಿ ಯಾರೇ ಆಗಿದ್ರೂ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬಂದ ಮೇಲೆ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಬಹಳ ಮುಖ್ಯ. ದೆಹಲಿಯ ಕೇಂದ್ರೀಯ ಮೃಗಾಲಯ ಪ್ರಾಧಿಕಾರದಿಂದ ತ್ಯಾವರೆಕೊಪ್ಪ ಹುಲಿ ಸಿಂಹಧಾಮ, ಸಿದ್ಧಾರ್ಥ ಗಾರ್ಡನ್ ಮತ್ತು ಝೂ ಮುನ್ಸಿಪಲ್ ಕಾರ್ಪೊರೇಷನ್ ಔರಂಗಾಬಾದ್ ಮತ್ತು ಕಮಲಾ ನೆಹರು ಪ್ರಾಣಿ ಸಂಗ್ರಹಾಲಯ ಮುನ್ಸಿಪಲ್ ಕಾರ್ಪೊರೇಷನ್ ಇಂದೋರ್ ಮೃಗಾಲಯಗಳ ನಡುವೆ ಅನುಮೋದನೆ ಸಿಕ್ಕ ನಂತರ ಅಕ್ಟೋಬರ್ 2025ರಂದು 4 ಹುಲಿ ಮತ್ತು 2 ಸಿಂಹಗಳನ್ನ ವಿನಿಮಯ ಮಾಡಿಕೊಂಡು ಶಿವಮೊಗ್ಗದ ಹುಲಿ ಮತ್ತು ಸಿಂಹಧಾಮಕ್ಕೆ ತರಲಾಗಿದೆ. 3 ತಿಂಗಳಲ್ಲಿ ಇಲ್ಲಿನ ವಾತಾವರಣಕ್ಕೆ ಸಂಪೂರ್ಣವಾಗಿ ಹೊಂದಿಕೊಂಡ ನಂತರ ಇದೀಗ ಸಫಾರಿಯಲ್ಲಿ ಬಿಳಿ ಹುಲಿ ಸಾರ್ವಜನಿಕರಿಗೆ ದರ್ಶನ ನೀಡ್ತಾ ಇದೆ. ಬಿಳಿ ಹುಲಿಯ ಹೆಸರು ವಿಕ್ರಮ್. 2 ವರ್ಷ ವಯಸ್ಸಿನ ಶ್ವೇತವರ್ಣದ ಈ ವ್ಯಾಘ್ರ ತ್ಯಾವರೆಕೊಪ್ಪ ಹುಲಿ ಮತ್ತು ಸಿಂಹಧಾಮದ ಆಕರ್ಷಣೆಯ ಕೇಂದ್ರ ಬಿಂದು. ಇದೇ ಪ್ರಥಮ ಬಾರಿಗೆ ಬಿಳಿ ಹುಲಿಯನ್ನ ಔರಂಗಾಬಾದ್ನಿಂದ ಕರೆತರಲಾಗಿದೆ. ಮಧ್ಯಪ್ರದೇಶದ ಬಾಂಧವಗಢ, ಕಾನ್ಹಾ ನ್ಯಾಷನಲ್ ಪಾರ್ಕ್, ರೇವಾ ಜಿಲ್ಲೆಯ ಮುಕುಂದ್ಪುರ ಅರಣ್ಯದಲ್ಲಿ ಮಾತ್ರ ಬಿಳಿ ಹುಲಿಗಳು ಹೆಚ್ಚಾಗಿ ಕಾಣಸಿಗುತ್ತವೆ. ವಿಶ್ವದ ಮೊಟ್ಟ ಮೊದಲ ವೈಟ್ ಟೈಗರ್ ಸಫಾರಿ 2017ರಲ್ಲಿ ಆರಂಭವಾಗಿದ್ದು ಸಹ ಇದೇ ಪ್ರದೇಶದಲ್ಲಿ ಎಂಬುದು ಗಮನಿಸಬೇಕಾದ ಅಂಶ. ಇದೀಗ ಬಿಳಿ ಹುಲಿಯನ್ನ ನೋಡುವ ಭಾಗ್ಯ ನಮ್ಮ ಮಲೆನಾಡಿಗರಿಗೂ ಸಿಕ್ಕಂತಾಗಿದೆ. ನಾನು ಬ್ಯಾಂಗ್ಳೂರಿಂದ ಫ್ಯಾಮಿಲಿ ನೋಡೋಕ್ಕಂತ ಬಂದಿದ್ದೆ. ಸೊ ಫ್ಯಾಮಿಲಿಯನ್ನ ಕರ್ಕೊಂಡು ಝೂ ನೋಡೋಣ ಅಂತ ಇವತ್ತು ಬಂದಿದ್ದೀನಿ. ತುಂಬ ಇಷ್ಟ ಆಯಿತು. ಈ ಹಿಂದೆ ಮೃಗಾಲಯದಲ್ಲಿದ್ದ ಹುಲಿ ಮತ್ತು ಸಿಂಹಗಳಿಗೆ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಗಳು ಸಹ ಅವುಗಳನ್ನ ಬಾಧಿಸುತ್ತವೆ. ಆರೋಗ್ಯಕರ ಪ್ರಾಣಿಗಳನ್ನ ಮಾತ್ರ ಪ್ರವಾಸಿಗರ ವೀಕ್ಷಣೆಗೆ ಅನುವು ಮಾಡಿಕೊಡ್ಬೇಕಾಗತ್ತೆ. 4 ಹೆಣ್ಣು ಹುಲಿಗಳು ಮಾತ್ರ ಇದ್ವು.
ಹುಲಿ ಮತ್ತು ಸಿಂಹಧಾಮದಲ್ಲಿ ಗಂಡು ಹುಲಿಗಳು ಇರಲಿಲ್ಲ. ಈಗ 3 ಹುಲಿಗಳು 2 ವರ್ಷದ ಒಳಗಿನವು. 1 ಹುಲಿಗೆ 5 ವರ್ಷ ಇದೆ. ಇದೇ ಪ್ರಥಮ ಬಾರಿಗೆ ಶಿವಮೊಗ್ಗದ ಮೃಗಾಲಯಕ್ಕೆ ಬಿಳಿ ಹುಲಿಯನ್ನ ಕರೆತರಲಾಗಿದೆ. ದೊಡ್ಡ ಮಟ್ಟದಲ್ಲಿ ಪ್ರಾಣಿಗಳ ವಿನಿಮಯ ಕಾರ್ಯವನ್ನ ಯಶಸ್ವಿಯಾಗಿ ಮಾಡಲಾಗಿದೆ. 1500 ಕಿಲೋಮೀಟರ್ ಪ್ರಯಾಣ ಮಾಡಿ ಇಲ್ಲಿಗೆ ಬಂದಿವೆ. ಮುಂದೆ ಸಂತಾನೋತ್ಪತ್ತಿ ಕಾರ್ಯಕ್ಕೂ ಒತ್ತು ನೀಡಲಾಗುತ್ತೆ ಅಂತ ಸಫಾರಿ ಇಡಿ ಅಮರಕ್ಷರ್ ಹೇಳಿದ್ದಾರೆ. ಸೊ ಅದೊಂದಿಗೆ ನಮ್ಮ ಬರ್ಡ್ ಸೆಕ್ಷನಲ್ಲಿ 2 ಬರ್ಡ್ಸ್ ಹೊಸ್ದಾಗಿ ತೊಗೊಂಬಂದಿದ್ದೀವಿ. ಅದು ಎಕ್ಸಾಟಿಕ್ ಬರ್ಡ್ಸ್ ಇದೆ. ಸೊ ಒಂದು ಆಫ್ರಿಕನ್ ಗ್ರೇ ಪ್ಯಾರೆಟ್ ಮತ್ತು ಬ್ಲೂ ಆ್ಯಂಡ್ ಗೋಲ್ಡನ್ ಮಕಾವ್ ಅಂತ. ಸೊ ಪರ್ಟಿಕ್ಯುಲರ್ಲಿ ಇದು ಆಫ್ರಿಕನ್ ಗ್ರೇ ಪ್ಯಾರೆಟು ಬೇರೆ ಪಕ್ಷಿದು ಸೌಂಡ್ಸ್ ಎಲ್ಲ ಮಿಮಿಕ್ ಮಾಡುತ್ತೆ. ಅದ್ರ ಜೊತೆ ಬೇರೆ ಪ್ರಾಣಿದೂ ಇರ್ಬೋದು. ಮನುಷ್ಯರು ಏನಾರ ಕಂಟಿನ್ಯೂಸ್ ಆಗಿ ಅದು ಮಾತಾಡ್ತಿದ್ದಾರೆ ಅಂತಂದರೆ ಅದು ವಾಪಸ್ ಅದೇ ಟೋನಲ್ಲೂ ಮಾತಾಡೋ ಸಾಧ್ಯತೆ ಇರುತ್ತೆ. ಸೊ ಸುಮಾರು ಜನ ಅದು ಇಷ್ಟಪಟ್ಟು ನೋಡೋಕ್ಕೆ ಬರ್ತಾ ಇದ್ದಾರೆ. ಸೊ ತಾವೆಲ್ಲರೂ ಶಿವಮೊಗ್ಗ ಝೂಗೆ ಭೇಟಿ ಮಾಡಿ ಸುಮಾರು ಇಂಪ್ರೂವ್ಮೆಂಟ್ಸ್ ಕಂಡುಬರ್ತಾ ಇದೆ. ಆಮೇಲೆ ಒಂದು ಪರಿಸರದಲ್ಲಿ ಇರೋ ಕಾರಣ ಒಂದು ಫ್ಯಾಮಿಲಿ ಟೈಮಿಗೆ ತುಂಬ ಒಂದು ಸೂಕ್ತ ಸ್ಥಳ ಆಗಿದೆ ಇದು. ಆಮೇಲೆ ಚಿಲ್ಡ್ರನಿಗೆ ಅಂತ ಚಿಲ್ಡ್ರನ್ ಪಾರ್ಕ್ ಇದೆ. ಅದು ತುಂಬ ವೆಲ್ ಮೇಂಟೈನ್ಡ್ ಚಿಲ್ಡ್ರನ್ ಪಾರ್ಕ್ ಇದೆ ನಮ್ಮಲ್ಲಿ. ಬನ್ನೇರುಘಟ್ಟ, ಬಂಡೀಪುರ, ನಾಗರಹೊಳೆ ಅರಣ್ಯ ಪ್ರದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಶಿವಮೊಗ್ಗದ ಹುಲಿ ಮತ್ತು ಸಿಂಹಧಾಮದ ವಾತಾವರಣ ಸ್ವಲ್ಪ ಭಿನ್ನವಾಗಿದೆ. ಅರಣ್ಯ ಪ್ರದೇಶದ ಒಳಗೆಯೇ ಸಫಾರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಪ್ರಾಣಿಗಳಿಗೂ ಕಾಡಿನ ಭಾವನೆ ಮೂಡುತ್ತೆ. ವಿಶಾಲವಾದ ಪ್ರದೇಶದಲ್ಲಿ ಹುಲಿ ಮತ್ತು ಸಿಂಹಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ. ಮಲೆನಾಡು ಪ್ರದೇಶವಾಗಿರೋದ್ರಿಂದ ಸಾಮಾನ್ಯವಾಗಿ ವರ್ಷವಿಡೀ ಮರಗಳು ಹಚ್ಚ ಹಸಿರಿನಿಂದ ಕೂಡಿರುತ್ತೆ. ಕಾಂಕ್ರೀಟ್ ತೊಟ್ಟಿಗಳನ್ನ ನಿರ್ಮಾಣ ಮಾಡಿಲ್ಲ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಸಫಾರಿಯಲ್ಲಿ ಕೆರೆಗಳನ್ನ ನಿರ್ಮಿಸಲಾಗಿದೆ. ಪ್ರಾಣಿಗಳು ನೈಸರ್ಗಿಕವಾಗಿ ನೀರು ಕುಡಿಯುವ ವ್ಯವಸ್ಥೆ ಮಾಡಲಾಗಿದೆ. ಬೇಸಿಗೆಯಲ್ಲೂ ಪ್ರಾಣಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗುತ್ತೆ. ದೇಶದಲ್ಲಿಯೇ ಮೊದಲ ಬಾರಿಗೆ ಇಲ್ಲಿ ಕಾಡು ಕೋಣಗಳ ಸಫಾರಿಯನ್ನ ನಿರ್ಮಿಸಲಾಗಿದೆ. ಸುಮಾರು 17 ಕಾಡು ಕೋಣಗಳು ಪ್ರವಾಸಿಗರಿಗೆ ನೋಡಲು ಮುಕ್ತವಾಗಿದೆ. ಇದಕ್ಕಾಗಿಯೇ ವಿಶಾಲವಾದ ಕೇಜ್ ನಿರ್ಮಿಸಲಾಗಿದೆ. ತ್ಯಾವರೆಕೊಪ್ಪ ಹುಲಿ ಮತ್ತು ಸಿಂಹಧಾಮದಲ್ಲಿ 74 ಕೃಷ್ಣ ಮೃಗಗಳಿವೆ. ಇದರ ಜೊತೆಗೆ ನೀಲಗಾಯಿ ಕೂಡ ಇದ್ದು ಇದೇ ಪ್ರಭೇದಕ್ಕೆ ಸೇರಿರುವ ಪ್ರಾಣಿಗಳಾಗಿವೆ. ಇಲ್ಲಿನ ಮೃಗಾಲಯದಲ್ಲಿ ಹುಲಿ ಮತ್ತು ಸಿಂಹಗಳ ವೀಕ್ಷಣೆಗೆ ಹೊರಟ ಪ್ರವಾಸಿಗರಿಗೆ ಮೊದಲು ಕಾಣಸಿಗೋದೇ ಕೃಷ್ಣ ಮೃಗಗಳು. ಇವು ವಿಶಾಲವಾದ ಒಣಭೂಮಿಯಲ್ಲಿ ವಾಸಿಸಲು ಇಷ್ಟಪಡುತ್ತವೆ. ಹಾಗಾಗಿ ಮಳೆಗಾಲದ ಆರಂಭದಿಂದಲೇ ಇವುಗಳ ಆರೋಗ್ಯದ ಮೇಲೆ ತೀವ್ರ ನಿಗಾವನ್ನ ಅಧಿಕಾರಿಗಳು ಇಟ್ಟಿದ್ದಾರೆ. ಒಟ್ನಲ್ಲಿ ತ್ಯಾವರೆಕೊಪ್ಪ ಹುಲಿ ಸಿಂಹಧಾಮ ಹೈಟೆಕ್ ಆಗುವತ್ತ ದಾಪುಗಾಲಿಟ್ಟಿದ್ದು ಸಫಾರಿಗೆ ಪ್ರತಿದಿನ ಬರುವ ಪ್ರವಾಸಿಗರ ಸಂಖ್ಯೆ ದಿನದಿನಕ್ಕೂ ಹೆಚ್ಚುತ್ತಾ ಇದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.